ಶ್ರೀಕೃಷ್ಣ ಅಂತ ಕೇಳಿದಾಗ ಮತ್ತೊಂದು ಹೆಸರು ನೆನಪಾಗುತ್ತೆ, ಅದೇ ರಾಧೆ. ರಾಧೆ ಅಮ್ಮನ ಪ್ರೇಮಿಗಳಾದ ರಾಧಾ ಕೃಷ್ಣ ಯಾಕೆ ಮದುವೆಯಾಗಿಲ್ಲ? ಕೃಷ್ಣ ರಾಧೆಗೆ ಮೋಸ ಮಾಡಿದ್ದು. ರಾಧಾ ಹೇಗೆ ಸಾವನ್ನಪ್ಪಿದ್ಲು? ಕೃಷ್ಣ ರಾಧನನ್ನ ಕೈಕೊಂಡು ಎಂತ ನಿರ್ಧಾರ ಮಾಡಿದ್ದ ಗೊತ್ತಾ? ರಾಧಾ ಸಾವನ್ನಪ್ಪಿದ ಕ್ಷಣ ಎಷ್ಟು ನೋವಿಂದ ಕುಡಿತು ಗೊತ್ತಾ? ಈ ರೀತಿ ರಾಧಾ ಕೃಷ್ಣ ಅಮ್ಮನ ಪ್ರೇಮ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ದ್ವಾಪರ ಯುಗದಲ್ಲಿ ನಾರಾಯಣ ಕೃಷ್ಣನ ಅವತಾರವನ್ನು ಹೊಂದುತ್ತಾನೆ. ಇದಕ್ಕೆ 2 ಕಾರಣಗಳಿವೆ. ಮೊದಲನೆಯದು ಪ್ರೇಮದ ಮಹತ್ವವನ್ನು ತಿಳಿಸೋದಕ್ಕೆ. 2ನೇ ಕಾರಣ ಕೆಟ್ಟುವುದರ ಮೇಲೆ ಒಳ್ಳೆಯದು ಎಂದಿಗೂ ಗೆದ್ದೇ ಗೆಲ್ಲುತ್ತದೆಂದು ಸಾಬೀತುಪಡಿಸುವುದಕ್ಕೆ. ರಾಧಾ ಯಮುನಾ ನದಿಯ ಸಮೀಪದಲ್ಲಿ ರಾವಲ್ ಎಂಬ ಹಳ್ಳಿಯಲ್ಲಿ ಜನಿಸುತ್ತಾಳೆ. ಹುಟ್ಟಿದಾಗಿಂದ ರಾಧೆಯು ಕಣ್ಣನ್ನು ತೆರೆದೇ ಇರಲಿಲ್ಲ. ಇದರಿಂದ ತಂದೆ ತಾಯಿ ಅಯ್ಯೋ ನನ್ನ ಮಗು ಕಣ್ಣನ್ನು ತೆರೆತಾನೇ ಇಲ್ಲಲ್ಲ ಅಂತ ಕೊರಗ್ತಾ ಇರ್ತಿದ್ರು. ಆದ್ರೆ ಯಾವಾಗ ಕೃಷ್ಣ ರಾಧೆಯನ್ನು ಭೇಟಿ ಮಾಡ್ತಾನೋ ರಾಧೆ ಕಣ್ಣನ್ನು ತೆರೆಯಿದ್ದು ಕೃಷ್ಣನನ್ನು ಮೊದಲ ಬಾರಿಗೆ ನೋಡುತ್ತಾಳೆ. ಅಂದಿನಿಂದ ರಾಧಾ ಕೃಷ್ಣನ ಪ್ರೇಮ ಶುರುವಾಯಿತು. ಚಿಕ್ಕಂದಿನಿಂದಲೂ ಒಬ್ಬರನ್ನು ಬಿಟ್ಟು ಒಬ್ರು ಇರ್ತಾ ಇರಲಿಲ್ಲ. ಎಷ್ಟೋ ಜನ ರಾಕ್ಷಸರು ಶ್ರೀಕೃಷ್ಣನ ಸಾಯಲಿಕ್ಕೆ ಬಂದಾಗ ರಾಧೆ ಕೃಷ್ಣನಿಗೆ ಏನಾಗುತ್ತೆ ಅಂತ ಭಯಪಡ್ತಾ ಇದ್ಲು. ಕೃಷ್ಣನಿಗೆ ಅವನ ಕೊಳಲು ಮತ್ತೆ ರಾಧೆ ಅಂದ ಅತಿಯಾದ ಪ್ರೀತಿ. ಕೃಷ್ಣ ಯಾವಾಗ ಕೊಳಲನ್ನು ಊಡ್ಲಿಕ್ಕೆ ಶುರು ಮಾಡ್ತಾನೋ ಆ ಎಲ್ಲ ಸಂದರ್ಭದಲ್ಲಿ ರಾಧೆ ಎಲ್ಲೇ ಇದ್ದರೂ ಓಡೋಡಿ ಬರುತ್ತಾ ಇದ್ದಳು. ಅವರಿಬ್ರು ಯಮುನಾ ನದಿಯ ಹತ್ತಿರ ಗಂಟೆಗಟ್ಟಲೆ ಕೂತು ಮಾತಾಡ್ತಾ ಇದ್ರು. ಅವರಿಬ್ರು ಮಧ್ಯೆ ಪ್ರೀತಿ ಅನ್ನೋದು ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು. ಆದರೆ ರಾಧೆಯಿಂದ ಕೃಷ್ಣ ದೂರ ಆಗುವ ಸಮಯ ಬಂದೇ ಬಿಡ್ತು. ಯಾಕೆಂದರೆ ಕೃಷ್ಣನು ದ್ವೇಷ ಮಾಡುತ್ತಿರುವ ಕಂಸನು ಯುದ್ಧಕ್ಕೆ ಕೃಷ್ಣನನ್ನ ಆಹ್ವಾನ ಮಾಡಿರುತ್ತಾನೆ. ಇದರಿಂದ ಕೃಷ್ಣನು ರಾಧೆಯನ್ನು ತನ್ನ ತಾಯಿಯನ್ನು ಬಿಟ್ಟು ಹೋಗುವ ಸಂದರ್ಭ ಬರುತ್ತೆ. ಆಗ ರಾಧೆಗೆ ಮೊದಲೇ ಗೊತ್ತಿತ್ತು ತನ್ನ ಕೃಷ್ಣ ಬೃಂದಾವನಕ್ಕೆ ಮತ್ತೆ ತಿರುಗಿ ಬರುವುದಿಲ್ಲ, ಮೊದಲಿನ ತರ ಇರೋಕ್ಕಾಗಲ್ಲ. ಆಗ ಶ್ರೀಕೃಷ್ಣನು ರಾಧೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ರಾಧೆ ಅದನ್ನು ಒಪ್ಕೊಳ್ಳೋಕೆ ಮನಸ್ಸಿಲ್ಲದೆ ಜೋರಾಗಿ ಅಳು. ಇಲ್ಲಿ ನಿನ್ನನ್ನು ಬಿಟ್ಟು ನನ್ನಿಂದ ಇರೋಕೆ ಸಾಧ್ಯ ಇಲ್ಲ ಅಂತ ರಾಧೆ ಎಷ್ಟೇ ಹೇಳಿದ್ರು ಕೃಷ್ಣನು ರಾಧೆಯನ್ನು ಸಮಾಧಾನ ಪಡಿಸೋಕೆ ನೋಡ್ತಾ ಇದ್ರೆ ಆಗ ರಾಧೆ ಕೃಷ್ಣ ನೀನು ನನಗೊಂದು ಮಾತು ಕೊಡು. ಅದೇನು ಅಂದ್ರೆ ನನ್ನ ಹೃದಯದಲ್ಲಿ ನಾನು ಸಾಯೋವರೆಗೂ ನೀನೇ ಇರಬೇಕು, ಹಾಗೆ ನಾನು ಸಾವನ್ನಪ್ಪುವಾಗ ನನ್ನ ಪಕ್ಕದಲ್ಲಿ ನೀನೇ ಇರಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಶ್ರೀಕೃಷ್ಣನು ಸರಿ ಎಂದು ಹೇಳುತ್ತಾನೆ. ಹಾಗೆಯೇ ನೀನು ಕೂಡ ನನಗೆ ಒಂದು ಮಾತು ಕೊಡು. ಆಗ ರಾಧಾ ಅದು ಏನದು ಹೇಳಿ ಸ್ವಾಮಿ, ನಾನು ನಿಮಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಅಂತ ನೋವಿಂದ ಹೇಳುತ್ತಾಳೆ. ಆಗ ಶ್ರೀಕೃಷ್ಣನು ನಿನ್ನ ಮೇಲೆ ನನ್ನ ಬಗ್ಗೆ ಚಿಂತಿಸಿದರೆ ಕೊರಗಬಾರದು, ನಿನ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ಬರಬಾರದು, ನೀನು ಯಾವಾಗಲೂ ಸಂತೋಷದಿಂದ ಇರಬೇಕು ಎಂದು ಮಾತನ್ನು ತೆಗೆದುಕೊಳ್ಳುತ್ತಾನೆ. ಹಾಗೆ ಇಬ್ಬರು ನೋವಿನಿಂದ ತಬ್ಬಿ ಮುದ್ದಾಡುತ್ತಾರೆ. ಹಾಗೆ ಶ್ರೀಕೃಷ್ಣನು ಮಧುರೆಗೆ ಹೊರಟು ಹೋಗುತ್ತಾನೆ. ಕೃಷ್ಣನು ಮಧುರೆಗೆ ತಲುಪಿ ಕಂಸನನ್ನು ಕೊಂದು ಹಾಕುತ್ತಾನೆ. ಹಾಗೆಯೇ ದ್ವಾರಕಾ ನಗರವನ್ನು ಸ್ಥಾಪನೆ ಮಾಡುತ್ತಾನೆ. ಕೃಷ್ಣನು ರುಕ್ಮಿಣಿ ಮತ್ತು ಸತ್ಯಭಾಮೆಯನ್ನು ಮದುವೆ ಆಗುತ್ತಾನೆ. ಕೃಷ್ಣನ ಜೊತೆಗೆ ಗೋಪಿಕೆಯರು ಇರುತ್ತಾರೆ. ಕೃಷ್ಣನಿಗೆ ರುಕ್ಮಿಣಿ ಎಂದರೆ ತುಂಬಾನೇ ಇಷ್ಟ. ಈಗ ನಿಮಗೆ ಒಂದು ಸಂಶಯ ಕಾಡುತ್ತಾ ಇರಬಹುದು, ಕೃಷ್ಣನಿಗೆ ರಾಧೆ ಅಂದರೆ ಅತಿಯಾದ ಪ್ರೀತಿ. ಹೀಗಿರುವಾಗ ಅವಳನ್ನು ಯಾಕೆ ಮದುವೆ ಆಗಿಲ್ಲ? ಕೃಷ್ಣ ರಾಧೆಗೆ ಮೋಸ ಮಾಡಿದ್ನ ಅಂತ. ಇಲ್ಲ, ಕೇವಲ ಮದುವೆ ಆದರೆ ಮಾತ್ರ ನಿಜವಾದ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ. ರಾಧಾ ಕೃಷ್ಣ ಮದುವೆ ಆಗದೆ ಹೋದ್ರು, ಜೊತೆಗೆ ಸಂಸಾರ ಮಾಡದೆ ಹೋದ್ರು, ಅವರ ಮನಸ್ಸಲ್ಲಿ ಒಬ್ರನ್ನೊಬ್ರು ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಪ್ರತಿದಿನ ನಿದ್ದೆ ಮಾಡುವಾಗ ಕೃಷ್ಣನು ರಾಧೆ ರಾಧೆ ಎಂದು ಕನವರಿಸುತ್ತಾ ಇರುತ್ತಾನೆ. ಆದರೆ ರುಕ್ಮಿಣಿಗೆ ಮತ್ತೆ ಗೋಪಿಕೆಯರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಒಂದು ಸಾರಿ ರುಕ್ಮಿಣಿ ದೇವಿ, ಸ್ವಾಮಿ, ನಾವು ನಿಮ್ಮನ್ನು ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಆ ರಾಧೆಯಲ್ಲಿ ಅಂಥದ್ದು ಏನಿದೆ, ಯಾವಾಗಲೂ ಅವಳ ಬಗ್ಗೆ ಕನವರಿಸ್ತಾ ಇರ್ತೀರಾ ಅಂತ ಕೇಳಿದಾಗ ಆಗ ಕೃಷ್ಣನು, ಒಂದು ಸಾರಿ ರಾಧೆಯನ್ನು ಭೇಟಿಯಾದರೆ ನಿನಗೆ ಎಲ್ಲ ತಿಳಿಯುತ್ತದೆ. ಹೋಗುವಾಗ ಅವಳಿಗೆ ಏನನ್ನಾದರೂ ತೆಗೆದುಕೊಂಡು ಹೋಗು. ಅದೇ ರಾತ್ರಿ ರುಕ್ಮಿಣಿ ಬಿಸಿ ಹಾಲನ್ನು ತೆಗೆದುಕೊಂಡು ಹೋಗುತ್ತಾಳೆ. ಆ ಸಮಯದಲ್ಲಿ ರಾಧೆಯು ಕೃಷ್ಣನ ಜಪವನ್ನು ಹೇಳುತ್ತಾ ಮಲಗಿರುತ್ತಾಳೆ.
ರುಕ್ಮಿಣಿಯು ಕೃಷ್ಣನು ನನ್ನ ಕಳಿಸಿದನೆ ಎಂದು ಹೇಳಿದಾಗ ಕೃಷ್ಣನ ಹೆಸರನ್ನು ಕೇಳಿದ ರಾಧೆಯು ಕಣ್ಣನ್ನು ಬಿಟ್ಟು ಓಡಿ ಬರುತ್ತಾಳೆ. ನನ್ನ ಕೃಷ್ಣ ನಿಮ್ಮನ್ನು ಕಳಿಸಿದ್ದಾನ ಎಂದು. ತುಂಬ ಖುಷಿಯಾಯಿತು. ಕೃಷ್ಣನು ನಿಮಗೆ ಹಾಲನ್ನು ಕೊಡಲು ಹೇಳಿದ್ದಾನೆ ಅಂತ ರುಕ್ಮಿಣಿ ಹೇಳುತ್ತಾಳೆ. ಆಗ ಸ್ವಲ್ಪನೂ ಯೋಚಿಸದೆ ರಾಧೆ ಖುಷಿಯಿಂದ ಹಾಲನ್ನು ಕುಡಿಯುತ್ತಾಳೆ. ಆಗ ರುಕ್ಮಿಣಿಗೆ ತುಂಬ ಆಶ್ಚರ್ಯವಾಗುತ್ತದೆ. ಈ ಹಾಲು ತುಂಬ ಬಿಸಿಯಾಗಿದೆ ಅಂತ ಹೇಳಿದರೂ ಕೂಡ ರಾಧೆ ಕೃಷ್ಣನನ್ನು ನೆನಪಿಸಿಕೊಂಡು ಆ ಹಾಲನ್ನು ಕುಡಿಯುತ್ತಾಳೆ. ಹೀಗೆ ಸ್ವಲ್ಪ ಸಮಯ ಅವರಿಬ್ಬರು ಮಾತನಾಡಿ ನಂತರ ರುಕ್ಮಿಣಿ ಕೃಷ್ಣನ ಬಳಿ ಹೋಗುತ್ತಾಳೆ. ನಂತರ ಅಲ್ಲಿ ನಡೆದಿದ್ದೆಲ್ಲ ರುಕ್ಮಿಣಿ ಕೃಷ್ಣನಿಗೆ ಹೇಳುತ್ತಾ ಅವನ ಕಾಲನ್ನು ಒತ್ತುತ್ತಾ ಇರುತ್ತಾಳೆ. ಆಗ ಕೃಷ್ಣನ ಕಾಲು ಪೂರ್ತಿಯಾಗಿ ಕೆಂಪಾಗಿ ಸುಟ್ಟು ಹೋಗಿರೋ ಥರ ಕಾಣುತ್ತೆ. ಅಯ್ಯೋ ಸ್ವಾಮಿ, ನಿಮ್ಮ ಪಾದಕ್ಕೆ ಏನಾಗಿದೆ ಅಂತ ರುಕ್ಮಿಣಿ ಕೇಳಿದಾಗ ರುಕ್ಮಿಣಿ, ನೀನು ಬಿಸಿ ಹಾಲನ್ನು ರಾಧೆಗೆ ಕೊಟ್ಟಿರುವೆಯಲ್ಲ, ಬಿಸಿ ಹಾಲನ್ನು ಕುಡಿಯುವಾಗ ರಾಧೆ ನನ್ನನ್ನೇ ನೆನಪಿಸುತ್ತಾ ನನ್ನ ಪಾದಗಳನ್ನು ಪೂಜಿಸುತ್ತಾ ಇದ್ದಳು. ಈ ಕಾರಣಕ್ಕಾಗಿ ಅವಳಿಗೆ ಬರುವ ಬೊಬ್ಬೆಗಳು ನನಗೆ ಬಂದಿವೆ. ಇದನ್ನು ಕೇಳಿದ ನಂತರ ಕೃಷ್ಣನ ಪ್ರೀತಿ ಎಂಥದ್ದು ಎಂದು ಅರ್ಥವಾಗುತ್ತದೆ. ಹೀಗೆ ರಾಧೆ ಕೃಷ್ಣನ ನೆನಪಿನಲ್ಲೇ ಕಾಲ ಕಳೆಯುತ್ತಾ ಇರುತ್ತಾಳೆ. ಇದನ್ನು ಕಂಡ ರಾಧನ ತಾಯಿಯು ಅವಳಿಗೆ ಮದುವೆಯನ್ನು ಮಾಡಿದರೆ ಎಲ್ಲ ಸರಿ ಹೋಗುತ್ತದೆ ಅಂದುಕೊಂಡು ರಾಧೆಗೆ ಅಯ್ಯನ ಜೊತೆ ಮದುವೆ ಮಾಡುತ್ತಾರೆ. ಎಷ್ಟೇ ಆದರೂ ಕೂಡ ರಾಧೆ ಕೃಷ್ಣನ ನಾಮವನ್ನು ಜಪಿಸುತ್ತಾ ಕಾಲವನ್ನು ಕಳೆಯುತ್ತಾ ಇರುತ್ತಾಳೆ. ಹೀಗೆ ಕಾಲವು ಉರುಳಿ ಹೋಗುತ್ತದೆ. ರಾಧೆ ತನ್ನ ಕೃಷ್ಣನನ್ನು ನೋಡಲು ದ್ವಾರಕಕ್ಕೆ ಬರುತ್ತಾಳೆ. ಇದನ್ನು ಕಂಡ ಕೃಷ್ಣನು ಸಂತೋಷದಿಂದ ರಾಧೆಯನ್ನು ಆಹ್ವಾನಿಸುತ್ತಾನೆ. ರಾಧೆಯು ಅರಮನೆಯಲ್ಲಿ ಕೆಲಸವನ್ನು ಮಾಡುತ್ತಾ ಕೃಷ್ಣನ ಸೇವೆಯನ್ನು ಮಾಡುತ್ತಾ ಇರುತ್ತಾಳೆ. ಹಾಗೆಯೇ ಕೃಷ್ಣನೂ ರಾಧೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅರಮನೆಯಲ್ಲಿ ಕೆಲವು ದಿನಗಳು ಕಳೆದ ನಂತರ ರಾಧೆಯು ಅಲ್ಲಿಂದ ಹೊರಡಲು ನಿರ್ಧರಿಸುತ್ತಾಳೆ. ಯಾಕೆ ಅಂದರೆ ತಾನು ನಿಜವಾಗಿಯೂ ಕೃಷ್ಣನ ಜೊತೆಯಲ್ಲಿ ಇರುವುದಕ್ಕಿಂತ ದೂರದಿಂದಲೇ ಅವನನ್ನು ಪ್ರೀತಿಸುತ್ತಾ ಅವನನ್ನು ನೆನೆಯುವಲ್ಲಿ ನನಗೆ ಎಷ್ಟು ಸಂತೋಷವಿದೆ ಎಂದು ಅರಿತು ಅಲ್ಲಿಂದ ಕೃಷ್ಣನಿಗೂ ಹೇಳದೆ ಹೊರಟು ಹೋಗುತ್ತಾಳೆ. ಈ ರೀತಿ ಕಾಲ ಕಳೆದಂತೆ ರಾಧೆಯ ಕೊನೆಯ ದಿನಗಳು ಬಂದೇ ಬಿಟ್ಟವು. ಆಗ ರಾಧೆ ಕೃಷ್ಣನನ್ನು ನೆನಪಿಸಿಕೊಂಡು, ಕೃಷ್ಣ, ನಾನು ಹೋಗುವ ಸಮಯ ಬಂದೇ ಬಿಟ್ಟಿತ್ತು. ನೀನು ಕೊಟ್ಟಿರೋ ಮಾತು ನೆನಪಿದೆಯಾ? ನೀನು ರಾಧೆಯನ್ನು ನೋಡಲು ಈಗ ಬರುತ್ತೀಯ ಅಲ್ಲವೇ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ. ಈ ವಿಷಯ ತಿಳಿದ ಕೃಷ್ಣ ಅತಿ ನೋವಿನಿಂದ ರಾಧೆಯನ್ನು ನೋಡಲು ಕೃಷ್ಣನು ಓಡೋಡಿ ಬರುತ್ತಾನೆ. ನನ್ನ ರಾಧೆ ನನ್ನಿಂದ ದೂರವಾಗುತ್ತಾಳೆ ಅನ್ನೋ ನೋವಿಂದ ಗಳಗಳನ್ನು ಅಳೋಕ್ಕೆ ಶುರು ಮಾಡುತ್ತಾನೆ. ಅವತ್ತೇ ಮೊಟ್ಟ ಮೊದಲಿಗೆ ಕೃಷ್ಣನು ಅತ್ತಿದ್ದು. ರಾಧೆ ಪರಿಸ್ಥಿತಿಯನ್ನು ಕಂಡ ಕೃಷ್ಣ, ಹೇಳು ರಾಧೆ, ನಿನ್ನ ಕೊನೆ ಆಸೆ ಏನು ಹೇಳು, ಅದನ್ನು ನಾನು ಈಡೇರಿಸುತ್ತೇನೆ. ಆಗ ರಾಧೆ ಕೇಳುತ್ತಾಳೆ, ನಿನ್ನ ಹಳೆಯ ರೂಪವನ್ನು ಮತ್ತೊಮ್ಮೆ ನಾನು ನೋಡಬೇಕು. ನನಗಾಗಿ ನೀನು ಕೊಳಲನ್ನು ಊದಬೇಕು, ಅದನ್ನು ನಾನು ಕೇಳಬೇಕು ಅಂತ ಕೇಳಿಕೊಳ್ಳುತ್ತಾಳೆ. ಕೃಷ್ಣನು ರಾಧೆಯನ್ನು ಬಿಟ್ಟು ಹೋದ ಮೇಲೆ ಮತ್ತೆ ಒಂದು ಬಾರಿಯೂ ಕೊಳಲನ್ನು ಊದಿರುವುದಿಲ್ಲ. ಮತ್ತೆ ಪಕ್ಕದಲ್ಲಿ ಇಟ್ಟುಕೊಂಡಿರುತ್ತಾನೆ. ಯಾಕಂದರೆ ಕೊಳಲನ್ನು ನೋಡಿದಾಗ ರಾಧೆಯ ನೆನಪಾಗುತ್ತದೆ. ರಾಧೆಯ ಕೊನೆ ಆಸೆಯನ್ನು ಈಡೇರಿಸಬೇಕು ಅಂತ ತನ್ನ ಹಳೆ ರೂಪವನ್ನು ಪಡೆದುಕೊಂಡು ಎಂದೂ ಕೇಳದ, ಯಾರೂ ನೋಡದ ಮಧುರವಾದ ನಾದವನ್ನು ನುಡಿಸೋಕೆ ಆರಂಭಿಸುತ್ತಾನೆ. ಆಗ ರಾಧೆಯ ಕಣ್ಣಲ್ಲಿ ಕಣ್ಣೀರು ಉಕ್ಕಿ ಬರುತ್ತದೆ. ಕೃಷ್ಣನಿಗೆ ಒಂದು ಕಡೆ ರಾಧೆ ಇನ್ಮುಂದೆ ಇರಲ್ಲ, ನನ್ನ ಬಿಟ್ಟು ಹೋಗುತ್ತಾಳೆ ಅನ್ನೋ ನೋವು, ಇನ್ನೊಂದು ಕಡೆ ಅವಳ ಜೊತೆ ಕಳೆದ ಹಳೆ ನೆನಪುಗಳನ್ನು ನೆನಪಿಸಿಕೊಂಡು ಕೊಳಲನ್ನು ಮಧುರವಾಗಿ ನುಡಿಸುತ್ತಾ ಇರುವಾಗ, ಹೀಗೆ ರಾಧೆ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇರುವಾಗ ಅವಳ ಪ್ರಾಣ ಹಾರಿ ಹೋಗುತ್ತೆ. ತನ್ನ ರಾಧೆ ಇಲ್ಲದಿರುವುದನ್ನು ಕಂಡಂಥ ಕೃಷ್ಣನ ಸಂಕಟ ಹೇಳಲಾರದಾಗಿತ್ತು. ತನ್ನ ರಾಧೆ ಇಲ್ಲದ ಮೇಲೆ ಈ ಕೊಳಲು ಏಕೆ ಅಂತ ಅಲ್ಲೇ ಮುರಿದು ಹೋಗುತ್ತಾ. ಅಂದಿನಿಂದ ಕೃಷ್ಣನು ಕೊಳಲನ್ನು ಊದೇ ಇಲ್ಲ. ಹೀಗೆ ರಾಧೆ ಸಾವನ್ನಪ್ಪಿದಳು. ರಾಧೆ ಮತ್ತು ಕೃಷ್ಣನ ಪ್ರೇಮ ಕಥೆ ಕೇಳಿ ನಿಮಗೆ ಏನೆನಿಸುತ್ತದೆ ಎಂದು ಕಮೆಂಟ್ ಮೂಲಕ ತಿಳಿಸಿ.